ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಈ ವಿಡಿಯೋದಲ್ಲಿ SLC ಮ್ಯಾಥ್ಸ್ ಆ್ಯನ್ಯಲ್ ಎಕ್ಸಾಮ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ನ ನೋಡೋಣ. ಐ ಹೋಪ್ ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ನ ಚೆನ್ನಾಗಿ ಬರೆದಿರ್ತೀರ ಅಂತ ತಿಳ್ಕೊಂಡಿದ್ದೇನೆ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಂದುವರಿಸೋಣ. ಈಗ ನೀವು ನೋಡ್ತಾ ಇರೋವಂಥದ್ದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್, ಡೇಟು 28/3/2026 ನಡೆದಂಥ ಒಂದು ಎಕ್ಸಾಮಿನೇಷನ್ ಇದು. ಇದರ ಕೀ ಆನ್ಸರ್ನ ನೋಡೋಣ. ನಾವು ಮೊದಲು ಆಬ್ಜೆಕ್ಟ್ ಟೈಪ್ಗೆ ನಾವು ಬರ್ತಿದ್ದೀವಿ. ಮೊದಲನೇ ಕ್ವಶನ್, ದ ಪ್ರಾಬಬಿಲಿಟಿ ಆಫ್ ಆ್ಯನ್ ಇಂಪಾಸಿಬಲ್ ಈವೆಂಟ್ ಈಸ್. ಇಂಪಾಸಿಬಲ್ ಅಲ್ಲಿ ಈವೆಂಟೇ ನಡೆದಿಲ್ಲ ಅಂದರೆ ಪ್ರಾಬಬಿಲಿಟಿ ಎಲ್ಲಿ ಬರುತ್ತೆ? ಅದಕ್ಕೆ ಆನ್ಸರು 0. ಇನ್ನು ಎರಡನೇ ಕ್ವಶನ್ಗೆ ಬರೋಣ. If cosecant theta is equal to 5/3, then the value of sin theta. sin theta ಅದು ವ್ಯಾಲ್ಯೂ ಕೇಳ್ತಾ ಇದ್ದಾನೆ. ಇಲ್ಲಿ ನಿಮಗೆ ರೆಸಿಪ್ರೋಕಲ್ ಫಾರ್ಮುಲಾ ಗೊತ್ತಿರಬೇಕಾಗುತ್ತೆ. ರೆಸಿಪ್ರೋಕಲ್ ಫಾರ್ಮುಲಾ ಈ ಥರ ಇದೆ. sin theta is equal to 1/cosecant theta ಅಂತ ಹೇಳ್ತೀವಿ. ಆಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ sin theta is equal to 1/5/3. ನೆಕ್ಸ್ಟ್ ಏನಾಗುತ್ತೆ ಅಂದರೆ sin theta is equal to 3/5 ಅಂತ ಆಗುತ್ತೆ. ಆನ್ಸರ್ ನೋಡ್ತಾ ಇರ್ಬೋದು. 3/5 ಡಿ, ಆಪ್ಷನ್ ಡಿ ಅದಕ್ಕೆ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್, ದ ಕ್ವಾಡ್ರಾಟಿಕ್ ಈಕ್ವೇಷನ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ವೆರಿ ಸಿಂಪಲ್. ಡಿಗ್ರಿ 2 ಇರಬೇಕು, ಅದು ಪಾಸಿಟಿವಲ್ಲಿ ಇರಬೇಕಷ್ಟೆ. ಅದಿತ್ತು ನೋಡಿ, ಇಲ್ಲಿ ಡಿಗ್ರಿ 2 ಇದೆ, ಆದರೆ ಸೈನು ನೆಗೆಟಿವ್ ಸೈನ್ ಇದೆ. ಇಲ್ಲಿ ಡಿಗ್ರಿ 1 ಇದೆ, ಅಲ್ವೇ ಅಲ್ಲ? ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲ. ಇಲ್ಲಿ ಡಿಗ್ರಿ 2 ಇದೆ, ಸರಿ, ಪಾಸಿಟಿವ್ ಸೈನ್ ಇದೆ. ಹಂಗಾಗಿ ಆನ್ಸರ್ ಏನು ಹೇಳಿ? ಸಿ. ನೆಕ್ಸ್ಟ್ ಬರೋಣ. ಇನ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ a1x + b1y + c1 = 0 ಆ್ಯಂಡ್ a2x + b2y + c2 = 0 if a1/a2 ≠ b1/b2 then the equations ಅಂತ ಒಂದು ಕ್ವಶನ್ ಕೊಟ್ಟಿದ್ದಾನೆ. ಆಪ್ಷನ್ಸ್ ಇದೆ. ಹ್ಯಾವ್ ಯುನಿಕ್ ಸೊಲ್ಯೂಷನ್, ಡು ನಾಟ್ ಹ್ಯಾವ್ ಎನಿ ಸೊಲ್ಯೂಷನ್, ಹ್ಯಾವ್ 3 ಸೊಲ್ಯೂಷನ್ಸ್, ಹ್ಯಾವ್ ಇನ್ಫಿನಿಟ್ ಮೆನಿ ಸೊಲ್ಯೂಷನ್ಸ್ ಅಂತ. ಇದನ್ನು ನೋಡಿದ್ರೆ, ಈ ರೇಷಿಯೋ ನೋಡಿದ್ರೆ ಇದು ಇಂಟರ್ಸೆಕ್ಟಿಂಗ್ ಲೈನ್ ಈಕ್ವೇಷನ್. ಇದು ಇಂಟರ್ಸೆಕ್ಟಿಂಗ್ ಲೈನ್. ದಿಸ್ ಈಸ್ ಇಂಟರ್ಸೆಕ್ಟಿಂಗ್ ಲೈನ್. ಇಂಟರ್ಸೆಕ್ಟಿಂಗ್ ಲೈನಲ್ಲಿ ಒಂದೇ ಒಂದು ಪಾಯಿಂಟ್ ಸಿಗುತ್ತೆ ನಿಮಗೆ. 1 ಪಾಯಿಂಟ್ ಅಂತ ಹೇಳಿದ್ರೆ ಓನ್ಲಿ 1 ಸೊಲ್ಯೂಷನ್. ಅಂದರೆ ಆಪ್ಷನ್ ಹೇಳಿ ಎ, ಹ್ಯಾವ್ ಯುನಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ನೆಕ್ಸ್ಟು 5th ಒನ್ಗೆ ಬರೋಣ. ದ ವಾಲ್ಯೂಮ್ ಆಫ್ ಎ ಸ್ಪಿಯರ್ ಆಫ್ ರೇಡಿಯಸ್ ಆರ್ ಯೂನಿಟ್ ಈಸ್. ಆಪ್ಷನ್ ಇದಕ್ಕೆ ಸಿ ಆಪ್ಷನ್ ಆಗಿದೆ. ಡೈರೆಕ್ಟು ಕ್ವಶನ್ ಇದು. ಫಾರ್ಮುಲಾ 4/3 πr³ ಕ್ಯೂಬಿಕ್ ಯೂನಿಟ್ ಅಂತ ಹೇಳ್ತೀವಿ. ನೆಕ್ಸ್ಟು, ಇನ್ ಆ್ಯನ್ ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಇಫ್ an is equal to 2n + 1 then the ಕಾಮನ್ ಡಿಫರೆನ್ಸ್ ಆಫ್ ದ ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಈಸ್. ಕಾಮನ್ ಡಿಫರೆನ್ಸ್ ಡಿ ಕೇಳಿದಾನೆ. ಇಲ್ಲಿ ನನಗೆ ಒಂದು ವ್ಯಾಲ್ಯೂ ಬೇಕು, 2 ವ್ಯಾಲ್ಯೂ ಬೇಕಾಗುತ್ತೆ. ಅಲ್ಲಿ ಫಸ್ಟ್ ನೋಡೋಣ. ಎನ್ ವ್ಯಾಲ್ಯೂ 1 ಕೊಡ್ತೀನಿ ನಾನು. 1 ಕೊಟ್ಟಾಗ ಏನಾಗುತ್ತೆ? a is equal to 2 × 1 + 1. ಎ ವ್ಯಾಲ್ಯೂ ಎಷ್ಟಾಗುತ್ತೆ? 3 + 2 + 1 3. ನೆಕ್ಸ್ಟು 2 ಕೊಡ್ತೀನಿ. ಆಗೇನಾಗುತ್ತೆ? a2 is equal to 2 2 + 1 2 2 4 + 5 ಆಯಿತು. ನೆಕ್ಸ್ಟ್ ಡಿ ವಿ ಅಂತ ಏನು ಹೇಳ್ತೀವಿ? a2 - a1. d is equal to 5 - 3. d is equal to ಎಷ್ಟಾಗುತ್ತೆ? 5 - 3 ಅಂದರೆ 2 ಆಗುತ್ತೆ. ಆನ್ಸರ್ ಈಸ್ ಬಿ. ಇದು ನೆಕ್ಸ್ಟ್, the coordinates of the midpoint of the line segment joining the points 2 3 and 4 7 are. join the midpoint find out ಮಾಡಬೇಕು. ಇಲ್ಲಿ ಇದನ್ನು x1 y1 x2 y2 ಅಂತ ನಾವು ನೋಡಿದ್ರೆ ಮಿಡ್ ಪಾಯಿಂಟ್ ಫಾರ್ಮುಲಾ ನಿಮಗೆಲ್ಲ ಗೊತ್ತಿದೆ. p of xy is equal to x1 + x2/2 ಇಂಟು y1 + y2/2. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 + 4/2 ನೆಕ್ಸ್ಟ್ y1 y2
3 + 7/2 ಆಗೇನಾಗುತ್ತೆ 4 2 6 ಆಗುತ್ತೆ. 2 6ನ ಕ್ಯಾನ್ಸಲ್ ಮಾಡೋರು ಏನಾಗುತ್ತೆ 3 ಆಗುತ್ತೆ. 10 ಆಗುತ್ತೆ. 12 ಕ್ಯಾನ್ಸಲ್ ಮಾಡೋರು ಎಷ್ಟಾಗುತ್ತೆ ಡಿವೈಡ್ ಮಾಡಿದ್ರೆ 5 ಆಗುತ್ತೆ. ಆನ್ಸರ್ ಈಸ್ 3 5. ಆಪ್ಷನ್ ಎ 3 5 ಅಂತ ಹೇಳ್ತೀವಿ. ನೆಕ್ಸ್ಟು ಇದೊಂದು 8ನೇ ಕ್ವಶನು. ಇಲ್ಲಿ ಇನ್ನೇ ಟ್ರ್ಯಾಪೀಸಿಯಮ್ ABCD AB parallel to DC and PQ are points on the side AD and BC respectively. If PQ parallel to DC, PD is equal to 18 centimeter, BQ is equal to 35 centimeter and QC is equal to 15 centimeter. The length of AD is AD ಇದು ಲೆಂತ್ನ ನಾವು ಫೈಂಡ್ ಔಟ್ ಮಾಡೋಕೆ ಅದು ನಾನು X ಅಂತ ನಾನು ತಗೋತೀನಿ. ಟೋಟಲ್ AD ಇದು ಎಕ್ಸ್ ಅಂತ ಏನು ಬೇಡ, ನೆಕ್ಸ್ಟು ಸುಮ್ಮನೆ ಜಸ್ಟ್ ಇರಲಿ ಅದು. ಈಗ ಒಂದು ಇನ್ ಎ ಟ್ರ್ಯಾಪೀಸಿಯಮ್ ಬಗ್ಗೆ ಒಂದು ಸ್ವಲ್ಪ ನಾವು ತಿಳ್ಕೊಬೇಕಾಗುತ್ತೆ. ಇನ್ ಎ ಟ್ರ್ಯಾಪೀಸಿಯಮ್ ದ ಲೈನ್ ಪ್ಯಾರಲಲ್ ಟು ದ ಬೇಸ್ ಡಿವೈಡ್ಸ್ ದ ಅದರ್ 2 sides ಪ್ರೊಪೋರ್ಷನಲಿ ಡಿವೈಡ್ ಮಾಡಿದ್ರೆ ಒಂದು ಪ್ರೊಪೋರ್ಷನಲ್ನ ನಾವು ಯೂಸ್ ಮಾಡ್ತೀವಿ. ಏನಪ್ಪ ಅಂದರೆ ಅದು AP ಡಿವೈಡೆಡ್ ಬೈ PD ಇಸ್ ಈಕ್ವಲ್ ಟು BQ ಡಿವೈಡೆಡ್ ಬೈ QC ಅಂತೇಳಿ. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. AP ವ್ಯಾಲ್ಯೂ ಗೊತ್ತಿಲ್ಲ, ಸೇಮ್ ಬರೆಯೋಣ. PD ವ್ಯಾಲ್ಯೂ ಗೊತ್ತಿದೆ 18, BQ ವ್ಯಾಲ್ಯೂ ಗೊತ್ತಿದೆ 35 ಆ್ಯಂಡ್ QC ಇಸ್ ಈಕ್ವಲ್ ಟು 15. ಎಲ್ಲ ಡಿವೈಡ್ ಮಾಡಿದ್ರೆ AP ವ್ಯಾಲ್ಯೂ ಎಷ್ಟು ಬರುತ್ತೆ 42 ಬರುತ್ತೆ. 42 ಸೆಂಟಿಮೀಟರ್. ಇದು ನಮಗೆ 42 ಬಂತು. ಅವ್ನು ಕೇಳಿರೋದೇನೋ AD ಅಂತ ಹೇಳಿದ್ರೆ ಟೋಟಲ್ ಏನು ಬರುತ್ತೆ AP + PD. AD ಈಸ್ ಈಕ್ವಲ್ ಟು AP ಎಷ್ಟಿದೆ 42 + PD 18 ಇದೆ. ಟೋಟಲ್ ಎಷ್ಟಾಗುತ್ತೆ 60 ಸೆಂಟಿಮೀಟರ್. ಆನ್ಸರ್ ಇದಕ್ಕೆ D ಆಗಿರುತ್ತೆ. ಇಲ್ಲಿ ಇನ್ನು ಮುಂದಕ್ಕೆ ಹೋದರೆ ನಾವು ಸ್ಟೇಟ್ ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮ್ಯಾಟಿಕ್ ನೋಡ್ಬೋದು. ಎವರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಯುನಿಕ್ಲಿ ಅಂತ ಹೇಳ್ತೀವಿ ನಾವು. ಇಷ್ಟೇ ಇದು. ನೆಕ್ಸ್ಟ್ 10th ಒನ್ಗೆ ಬರೋಣ. ಇವಾಗ ನಾವು 10th ಒನ್ನಲ್ಲಿ ಏನಿದೆ ಅಂತ ಹೇಳಿದ್ರೆ, ಇಫ್ ದ ಫಸ್ಟ್ ಟರ್ಮ್ ಆಫ್ ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಎ, ಫಸ್ಟ್ ಟರ್ಮ್ ಕೊಟ್ಟಿದ್ದಾನೆ ಎ ಆ್ಯಂಡ್ ದ ಲಾಸ್ಟ್ ಟರ್ಮ್ ಏನು ಅಂತ ಕೊಟ್ಟಿದ್ದಾರೆ, ದೆನ್ ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಸಮ್ ಆಫ್ ದ ಫಸ್ಟ್ n ಟರ್ಮ್ ಆಫ್ ದ ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತಾನೆ. ಅದಕ್ಕೆ ಫಾರ್ಮುಲಾ ಇದೆ SN ಇಸ್ ಈಕ್ವಲ್ ಟು ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಕೊಟ್ಟಾಗ n/2 ಇಂಟು ಎ ಫಸ್ಟ್ ಟರ್ಮ್ ಆ್ಯಂಡ್ ಲಾಸ್ಟ್ ಟರ್ಮ್. ಇದು ಫಾರ್ಮುಲಾ ಇದು. ನೆಕ್ಸ್ಟು ರೈಟ್ ದ ಡಿಗ್ರಿ ಆಫ್ ಎ ಕ್ಯೂಬಿಕ್ ಪಾಲಿನಮ್. ಕ್ಯೂಬ್ ಪವರ್ ಎಷ್ಟಿರುತ್ತೆ 3 ಇರುತ್ತೆ. ಅಂದರೆ ಕ್ಯೂಬಿಕ್ ಪಾಲಿನಮ್ನಲ್ಲಿ ಡಿಗ್ರಿ ಎಷ್ಟಪ್ಪ ಅಂತ ಹೇಳಿದ್ರೆ 3 ಅಂತ ಹೇಳ್ತೀವಿ ಆನ್ಸರು. ಇದೊಂದು ಚೆನ್ನಾಗಿದೆ. ಇಂದ 12th ಒನ್ಗೆ ಬರೋಣ ಇವಾಗ. ಇನ್ ದ ಫಿಗರ್ D and E ಆರ್ ದ ಮಿಡ್ ಪಾಯಿಂಟ್ಸ್. ನೋಡಿ, D and E ಆರ್ ದ ಮಿಡ್ ಪಾಯಿಂಟ್ಸ್ ಆಫ್ ದ ಸೈಡ್ಸ್ AB and AC. AB ಮತ್ತು ACಗೆ ಅದು ಮಿಡ್ ಪಾಯಿಂಟ್ ಆಗಿದೆ ರೆಸ್ಪೆಕ್ಟಿವ್ಲಿ. ಇಫ್ D ಈಸ್ ಈಕ್ವಲ್ ಟು 4, D ಎಷ್ಟು ಕೊಟ್ಟಿದ್ದಾನೆ 4 ಸೆಂಟಿಮೀಟರ್ ಅಂತ ಹೇಳಿದ್ದಾನೆ. ದೆನ್ ದ ಮೆಜರ್ BCನ ಏನು ಮಾಡಬೇಕು ನಾವು ಇಲ್ಲಿ ಮೆಜರ್ ಮಾಡಬೇಕು. ಇದು ಮಿಡ್ ಪಾಯಿಂಟ್ ಥಿಯರಮ್ನ ಯೂಸ್ ಮಾಡಿದ್ರೆ D ಈಸ್ ಈಕ್ವಲ್ ಟು ಆಫ್ BC. ಹಾಗೇನಾಗುತ್ತೆ ಫಾರ್ಮುಲಾ BC ಈಸ್ ಈಕ್ವಲ್ ಟು 2DE. BC ಈಸ್ ಈಕ್ವಲ್ ಟು 2 ಇಂಟು 4. BC ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಆನ್ಸರ್ ಈಸ್ 8 ಸೆಂಟಿಮೀಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮುಂದುವರೆದ್ರೆ ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬ್ ಆಫ್ ಎಡ್ಜ್ ಆಫ್ ಲೆಂತ್ ಎ ಯೂನಿಟ್ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಫಾರ್ಮುಲಾ 6A ಸ್ಕ್ವೇರ್ ಅಂತ ಹೇಳ್ತೀವಿ ನಾವು, ಅಥವಾ ಸ್ಕ್ವೇರ್ ಯೂನಿಟ್ ಅಂತಲೂ ನೀವು ಮೆನ್ಷನ್ ಮಾಡ್ಬೋದು. ಸ್ಕ್ವೇರ್ ಯೂನಿಟ್ಸ್. ಇಫ್ ದ ಲೈನ್ 14th ಒಂದು ಬರೋಣ. ಇಫ್ ದ ಲೈನ್ಸ್ ರೆಸ್ಪೆಕ್ಟೆಡ್ ಬೈ ದ ಈಕ್ವೇಷನ್ಸ್
4x plus py plus 8 is equal to 0 and 4x plus 4y plus 2 is equal to 0 are parallel. Then find the value of p. ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಈಕ್ವಲ್ ಅಂತ ಹೇಳ್ತೀವಿ. 4x ಡಿವೈಡೆಡ್ ಬೈ 4x ನಿಮಗೆ a1 ಡಿವೈಡೆಡ್ ಬೈ a2 is equal to b1 ಡಿವೈಡೆಡ್ ಬೈ b2 ಇಷ್ಟು ಸಾಕು ನನಗೆ is equal to py ಡಿವೈಡೆಡ್ ಬೈ 4y ಅಂತ ಹೇಳ್ತೀವಿ ನಾವು. ನೀವು ನೋಡ್ಬೋದು a1 ಅಂದರೆ 4 ಡಿವೈಡೆಡ್ ಬೈ 4, b1 ಅಂತ ಹೇಳಿದ್ರೆ p ಡಿವೈಡೆಡ್ ಬೈ b2 ಅಂತ ಹೇಳಿದ್ರೆ 4 ಏನಾಗುತ್ತೆ. ನೆಕ್ಸ್ಟ್ ಈ 4 ಕ್ಯಾನ್ಸಲ್ ಈ ಕಡೆ ಬಂದು p is equal to 4. ಆನ್ಸರ್ ಈಸ್ 4 ಅಂತ ಹೇಳ್ತೀವಿ ನಾವು ಅಲ್ಲಿ. ನೆಕ್ಸ್ಟ್ ಇನ್ ದ ಗಿವನ್ cumulative frequency distribution table write the median class ನ ಕನ್ವರ್ಟ್ ಮಾಡಬೇಕು. n ವ್ಯಾಲ್ಯೂನ ಡಿವೈಡ್ ಮಾಡೋಣ. n by 2 is equal to 20 divided by 2 is equal to 10. 10 ಎಲ್ಲಿ ಬರುತ್ತೆ? 7 and 14 ಅನ್ನೋದು ಇದು ಈ ರೇಂಜ್ನ ತಗೋತೀವಿ ನಾವು. ಆಗ ಆನ್ಸರ್ ಏನಾಗುತ್ತೆ ಅಂತ ಕೇಳಿರೋದು ಕಮ್ಯುನಿಟಿ ಫ್ರೀಕ್ವೆನ್ಸಿ ಸಿ ಐ, ಇದು ಸಿ ಐ. ಸೊ ಓಕೆ, ರೈಟ್ ದ ಮೀಡಿಯನ್ ಆಫ್ ದ ಕ್ಲಾಸ್. ಆನ್ಸರ್ ಈಸ್ 2030 ಅಂತ ಹೇಳ್ತೀವಿ. ರೈಟ್ ದ 16th ಒಂದಕ್ಕೆ ಬರೋಣ. ರೈಟ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ಸ್. ಕೋಆರ್ಡಿನೇಟ್ಸ್ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಇರಬೇಕು. ಕೋಆರ್ಡಿನೇಟ್ಸ್ ಪಾಯಿಂಟ್ ವೇರ್ ದ ಗ್ರಾಫ್ ಆಫ್ ಲೀನಿಯರ್ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಇಂಟರ್ಸೆಕ್ಟ್ ಇನ್ ದ ಎಕ್ಸ್ ಆಕ್ಸಿಸ್ ಇಂಟರ್ಸೆಕ್ಟ್ ಆಗ್ತಾ ಇದೆ. ಕೋಆರ್ಡಿನೇಟ್ಸ್ ಫೈಂಡ್ ಔಟ್ ಮಾಡಬೇಕು. ಅದನ್ನು ನಾವು ಬರೆದ್ರೆ ನಾನು ಇಲ್ಲಿ ಬರಿತೀನಿ. ಎಕ್ಸ್ ಪ್ಲಸ್ 5 is equal to 0, x is equal to -5. ಕೋಆರ್ಡಿನೇಟ್ಸ್ ಈಸ್ -5 0 ಅಂತ ಹೇಳ್ತೀವಿ ಅಲ್ಲಿ. ಇದಕ್ಕೆ ಆನ್ಸರು. ಪ್ರೂವ್ ದಟ್ 5 plus √3 is an irrational number. ಇದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. 5 plus √3 is a ಅಸ್ಯೂಮ್ ಮಾಡ್ಕೋಬೇಕಾಗುತ್ತೆ ನೀವು. ಓಕೆ, ಜಸ್ಟ್ ನಾನು ತೋರಿಸ್ತೀನಿ. 17 ಅಸ್ಯೂಮ್ ಮಾಡ್ಕೋತೀರಾ. 5 plus √3 is a rational number. a by b ಫಾರ್ಮಲ್ಲಿ ಇರುತ್ತೆ. ನೆಕ್ಸ್ಟ್ √3 is equal to a divided by b minus 5. √3 is equal to a minus 5b divided by b. a minus 5b divided by b is a rational number, but √3 is a irrational, but our assumption is wrong. Therefore 5 plus √3 is an irrational number ಅಂತ ಹೇಳುವಂಥದ್ದು. ನೆಕ್ಸ್ಟ್ ಕ್ವಶನ್ ಬರೋಣ. ಸಾಲ್ವ್ ದ ಗಿವನ್. ನೆಕ್ಸ್ಟ್ ಕ್ವಶನ್ 18th ಕ್ವಶನ್ನು. ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಬೈ ಎಲಿಮಿನೇಷನ್ ಮೆಥಡಲ್ಲಿ ಸಾಲ್ವ್ ಮಾಡಿ. ಪರ್ಟಿಕ್ಯುಲರ್ ಎಲಿಮಿನೇಷನ್ ಮೆಥಡ್ ಅಂತಲೇ ಮೆನ್ಷನ್ ಮಾಡಿದ್ದಾನೆ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 8, 3x ಪ್ಲಸ್ ವೈ ಇಸ್ ಈಕ್ವಲ್ ಟು 7. ಸ್ಪೇಸ್ ಇದೆ, ಇಲ್ಲೇ ಮಾಡೋಣ. ಏನಾಗುತ್ತೆ ಇಲ್ಲಿ ವೈ ಗೆಟ್ಸ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಆಯ್ತಾರೆ 3 to 5x ಇಸ್ ಈಕ್ವಲ್ ಟು 8, 15 ಆಗುತ್ತೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು 15/5, ಎಕ್ಸ್ ಇಸ್ ಈಕ್ವಲ್ ಟು 3. ಎಕ್ಸ್ ವ್ಯಾಲ್ಯೂ ನಿಮಗೆ ಸಿಗ್ತದೆ. ಸಬ್ಸ್ಟಿಟ್ಯೂಟ್ ಮಾಡಿ ಯಾವ್ದಾರು ಒಂದು ಈಕ್ವೇಷನ್. ನಾನು ಇದನ್ನು ಈಕ್ವೇಷನ್ 1 ಇದನ್ನು 2 ಅಂತ ತೊಗೊಂಡ್ರೆ ನಾನು ಈಕ್ವೇಷನ್ 1 ಏನು ಮಾಡ್ತೀನಿ, ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅದನ್ನು. ಹಾಗೇನಾಗುತ್ತೆ 2x ಪ್ಲಸ್ ವೈ ಇಸ್ ಈಕ್ವಲ್ ಟು 8. ಸಬ್ಸ್ಟಿಟ್ಯೂಟ್ ಮಾಡ್ತಾಯಿದ್ದೀನಿ. 3 ವೈ ಪ್ಲಸ್ 8. 3 2s 6. y is equal to 8 minus 6. y is equal to 8 2 ಅಂದರೆ 2. x ವ್ಯಾಲ್ಯೂ 3, y ವ್ಯಾಲ್ಯೂ 2 ಅಂತ ಬರುತ್ತೆ. 18th ಕ್ವಶನ್. ನೆಕ್ಸ್ಟು 19th ಕ್ವಶನ್ಗೆ ಹೋಗೋಣ. ಫೈಂಡ್ ದ ಸಮ್ ಆಫ್ ದ ಫಸ್ಟ್ 20 ಟರ್ಮ್. 20 ಟರ್ಮ್ n ವ್ಯಾಲ್ಯೂ ಕೊಟ್ಟ 20 ಟರ್ಮ್. ಸೊ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 5, 8, 11 ಯೂಸಿಂಗ್ ಫಾರ್ಮುಲಾ. ಒಂದು ಫಾರ್ಮುಲಾ ಯೂಸ್ ಮಾಡಿ ನೀವು ಸಮ್ನ ಫೈಂಡ್ ಔಟ್ ಮಾಡಿ. ಓಕೆ, ಇವಾಗ ನೋಡೋಣ ಫಾರ್ಮುಲಾ ಯೂಸ್ ಮಾಡಿ. ಇಲ್ಲಿ 19th ಕ್ವಶನ್ ಏನು ಕೇಳಿದಾನೆ, ಎ ವ್ಯಾಲ್ಯೂ ಗೊತ್ತಾಗಿದೆ 5, ಡಿ ವ್ಯಾಲ್ಯೂ ಗೊತ್ತಾಗಿದೆ 3 ಆ್ಯಂಡ್ ಎನ್ ವ್ಯಾಲ್ಯೂ ಅವನೇ ಕೊಟ್ಟಿದ್ದಾನೆ 20 ಟರ್ಮ್ಸ್ ಅಂತ ಹೇಳಿ.
ಸಮ್ ಕಂಡುಹಿಡಬೇಕು. ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ. Sn is equal to n by 2 2a plus n minus 1 d. ಸಬ್ಸ್ಟಿಟ್ಯೂಟ್ ಮಾಡೋಣ. n ವ್ಯಾಲ್ಯೂ 20 by 2 2 into 5, a ವ್ಯಾಲ್ಯೂ 5 ಇದೆ, n ವ್ಯಾಲ್ಯೂ 20 minus 1, d ವ್ಯಾಲ್ಯೂ 3, 2 tens. S20 is equal to 10, 5 2s are 10, 19 into 3. Next, S20 is equal to 10 into 57, sorry, plus into ಅಲ್ಲ, ಪ್ಲಸ್ ಇದೆ. S20 is equal to 10 into 5, 67. S20 is equal to 670. ಇದು ಆನ್ಸರ್. ಇದು 19th ಆನ್ಸರ್ ಇದು ಇಲ್ಲಿ. ನೆಕ್ಸ್ಟು ಇದಕ್ಕೆ ಆನ್ಸರು ಬರೆಯೋಣ. ಇದಕ್ಕೆ ಆನ್ಸರು 670. ಅದಕ್ಕೆ ಆರ್ ಕ್ವಶನ್ ಇದೆ ಅಥವಾ ಕ್ವಶನ್ ಇನ್ನೊಂದು ಏನು ಕೇಳಿದಾನೆ, ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೊಸೀಜರ್. ಎನ್ ವ್ಯಾಲ್ಯೂ ಕಂಡುಹಿಡಬೇಕಿಲ್ಲಿ. 100, 96 ನೋಡಿ, ಇಲ್ಲಿ ಡಿ ವ್ಯಾಲ್ಯೂ ನೆಗೆಟಿವ್ ಬರುತ್ತೆ. ಇಲ್ಲಿ 12 ಅಂದರೆ ಎನ್ ಲಾಸ್ಟ್ ಟರ್ಮ್ ಕೊಟ್ಟಿದ್ದಾನೆ. ಫಾರ್ಮುಲಾ ಯೂಸ್ ಮಾಡಬೇಕಂತ ಇಲ್ಲವೇ ನೋಡೋಣ. ಅದೊಂದು ಫಾರ್ಮುಲಾ ನೋಡೋಣ. ಎ ವ್ಯಾಲ್ಯೂ ಕೊಟ್ಟಿದ್ದಾನೆ. ಎ ಈಸ್ ಈಕ್ವಲ್ ಟು 100, ಡಿ ವ್ಯಾಲ್ಯೂ 96 ಮೈನಸ್ 100 ಈಸ್ ಈಕ್ವಲ್ ಟು -4. ಎನ್ ವ್ಯಾಲ್ಯೂನೇ ಫೈಂಡ್ ಔಟ್ ಮಾಡಬೇಕು. ಅಲ್ಲಿ ಲಾಸ್ಟ್ ಟರ್ಮ್ ಕೊಟ್ಟಿದ್ದಾನೆ 12. ಈಗ ಫಾರ್ಮುಲಾ nth ಟರ್ಮ್ ಫಾರ್ಮುಲಾ ಯೂಸ್ ಮಾಡೋಣ. ಎನ್ ಈಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 d ಅಂತ ಹೇಳ್ತೀವಿ. ಎ ಎನ್ ಲಾಸ್ಟ್ ಟರ್ಮನ್ನು ಕೊಟ್ಟಿರೋದ್ರಿಂದ ಲಾಸ್ಟ್ ಟರ್ಮ್ ತೊಗೋಣ. ಇವಾಗ ಲಾಸ್ಟ್ ಟರ್ಮ್ ಎಷ್ಟಿದೆ, 12 ಸಬ್ಸ್ಟಿಟ್ಯೂಟ್ ಮಾಡಿದೆ. ಎ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೆ. ಎನ್ ವ್ಯಾಲ್ಯೂನೇ ಫೈಂಡ್ ಔಟ್ ಮಾಡಬೇಕು. n ಮೈನಸ್ 1, ಡಿ ವ್ಯಾಲ್ಯೂ -4. ನೆಕ್ಸ್ಟ್ 12 ಈಸ್ ಈಕ್ವಲ್ ಟು 100 ಮೈನಸ್ 4n ಪ್ಲಸ್ 4. 12 ಈಸ್ ಈಕ್ವಲ್ ಟು 104 ಆ್ಯಡ್ ಮಾಡ್ತೀನಿ, 104 ಅಂತ ಬರುತ್ತೆ, -4. ನೆಕ್ಸ್ಟ್ ಸ್ಟೆಪ್ಪು 4 -4 ಅಂತ ಆಗುತ್ತೆ. 4n ಇದು n. ನೆಕ್ಸ್ಟು 12 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಅಲ್ಲಿ -92 ಈಸ್ ಈಕ್ವಲ್ ಟು -4n. ನೆಕ್ಸ್ಟ್ n ಈಸ್ ಈಕ್ವಲ್ ಟು -92 ಡಿವೈಡೆಡ್ ಬೈ -4, n ಈಸ್ ಈಕ್ವಲ್ ಟು 23. ನಂಬರ್ ಆಫ್ ಟರ್ಮ್ಸ್ ಎಷ್ಟಿರುತ್ತೆ ಅಲ್ಲಿ, 23 ಇರುತ್ತೆ. ಇದು 19th ಕ್ವಶನಲ್ಲಿ ಬಿ ಆಪ್ಷನ್ನು. ಆರ್ ಕ್ವಶನ್ಗೆ ಆನ್ಸರ್ ಈಸ್ 23 ಅಂತ ಹೇಳ್ತೀವಿ. ನೆಕ್ಸ್ಟು 20th ಕ್ವಶನ್ಗೆ ನಾವು ಹೋಗೋಣ. ಇನ್ ದ ಫಿಗರ್ ನೋಡ್ಕೊಳ್ಳಿ. ಎ ಬಿ ಸಿ 90 ಡಿಗ್ರಿ, ಬಿ 90 ಡಿಗ್ರಿ ಇದೆ ಈ ಆ್ಯಂಗಲ್ಲು. ರೈಟ್ ದ ವ್ಯಾಲ್ಯೂ ಆಫ್ ದ ಫಾಲೋಯಿಂಗ್. ಸೈನ್ ಆಲ್ಫಾ, ನೀವು ಆಲ್ಫಾನ ಕನ್ಸಿಡರ್ ಮಾಡಬೇಕು. ಆಲ್ಫಾ ಇಲ್ಲಿದೆ. ಸೈನ್ದು ರೇಷಿಯೋ ತೊಗೊಂಡ್ರೆ ಸೈನ್ ಟೀಟಾ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪಾಟಿನಿಯಸ್. ಸರ್ ಆಲ್ಫಲ್ಲಿ ಕೇಳಿರೋದನ್ನು ಸೈನ್ ಆಲ್ಫಾ ತೊಗೋಣ. ಸೈನ್ ಆಲ್ಫಾ ತೊಗೊಂಡೆ, ಇದಕ್ಕೆ ನಾವು ಆಪೋಸಿಟ್ ಏನಾಗುತ್ತೆ, ಇದು ಆಪೋಸಿಟ್ ಆಗುತ್ತೆ. ಓಕೆ, ಇದು ಹೈಪಾಟಿನಸ್, ಇದು ಚೇಂಜ್ ಆಗಲ್ಲ ಯಾವಾಗಲೂ. ಹೈಪಾಟಿನಸ್ ಅಂದರೆ ಆನ್ಸರ್ ಏನಾಗುತ್ತೆ ಹೇಳಿ, 3/5 ಅಂತ ಆಗುತ್ತೆ. ಸೈನ್ ಆಲ್ಫಾ ಈಸ್ ಈಕ್ವಲ್ ಟು 3/5. ನೆಕ್ಸ್ಟು ಏನು ಕೇಳಿದ್ರೆ ಟ್ಯಾನ್ ಟೀಟಾ ಇದನ್ನು ತೊಗೋಬೇಕಾಗುತ್ತೆ ನೀವು. ಟ್ಯಾನ್ ಟೀಟಾ ನಿಮಗೆಲ್ಲ ಗೊತ್ತಿದೆ, ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳ್ತೀವಿ. ಇದಕ್ಕೆ ಆಪೋಸಿಟ್ ಆಗಿರೋದೇನೋ ಇದು ಆಪೋಸಿಟ್ಟು, ಇದೇನಾಗುತ್ತೆ ಇಲ್ಲಿ ಅಡ್ಜಸೆಂಟ್ ಆಗುತ್ತೆ. ಆಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಪೋಸಿಟ್ ಎಷ್ಟು, 4 ಡಿವೈಡೆಡ್ ಬೈ ಅಡ್ಜಸೆಂಟ್ 3. ಆನ್ಸರ್ ಈಸ್ 4/3 ಅಂತ ಹೇಳ್ತೀವಿ ನಾವು. ಇಷ್ಟೇ ಇದು ಆನ್ಸರ್ ಆಗಿರುತ್ತೆ 20th ಕ್ವಶನ್ಗೆ. ನೆಕ್ಸ್ಟು 21 ಕ್ವಶನ್ನ ನಾವು ನೋಡೋಣ ಇವಾಗ. ಫೈಂಡ್ ದ
ರೂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಮೈನಸ್ 60 ಇಸ್ ಈಕ್ವಲ್ ಟು 0 ಬೈ ಫ್ಯಾಕ್ಟರೈಸೇಷನ್ ಮೆಥಡ್. ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ನಾವು ಏನು ಮಾಡಬೇಕು, ರೂಟ್ಸ್ನ ಫೈಂಡ್ ಔಟ್. 2 ರೂಟ್ ಬರುತ್ತೆ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ. ನೋಡೋಣ ಇವಾಗ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ. ಇದು 21 ಕ್ವಶನ್. ಎಕ್ಸ್ ಸ್ಕ್ವೇರ್ ಕ್ವಾಡ್ರಾಟಿಕ್ ಈಕ್ವೇಷನ್ ಇದು. 4x ಮೈನಸ್ 60 ಈಸ್ ಈಕ್ವಲ್ ಟು 0. ನಾನು ತೊಗೊಂಡ್ರೆ 60 ಎಕ್ಸ್ ಸ್ಕ್ವೇರ್ ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ನ ನಾವು ಪ್ರಾಡಕ್ಟ್ ತೊಗೊಳ್ತಾ ಇದ್ದೀನಿ ನಾನು. ಮೈನಸ್ ಆಗುತ್ತೆ ಇದು 10x ಮೈನಸ್ 6x ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಇಲ್ಲಿ. 4xಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 10x ಮೈನಸ್ 6x ಮೈನಸ್ 60 ಈಸ್ ಈಕ್ವಲ್ ಟು 0. ಎಕ್ಸ್ ಪ್ಲಸ್ 10 x ಓಕೆ ಮೈನಸ್ 6 x ಪ್ಲಸ್ 10 ಈಸ್ ಈಕ್ವಲ್ ಟು 0. x ಪ್ಲಸ್ 10 ಈಸ್ ಈಕ್ವಲ್ ಟು 0. x ಮೈನಸ್ 6 ಈಸ್ ಈಕ್ವಲ್ ಟು 0. ಆಗ ಒನ್ ರೂಟ್ ಈಸ್ 10, ಅನದರ್ ರೂಟ್ ಈಸ್ 6. ಇದು ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ನಾವು ಫೈಂಡ್ ಔಟ್ ಮಾಡಿರೋಂಥ ಒಂದು ರೂಟ್ಸು. ಇಲ್ಲಿ ತೊಗೊಂಡ್ರೆ x ಈಸ್ ಈಕ್ವಲ್ ಟು ಮೈನಸ್ 10, x ಈಸ್ ಈಕ್ವಲ್ ಟು 6. ಅದಕ್ಕೆ 6 ಕ್ವಶನ್ ಇದೆ 21ಅಲ್ಲಿ. ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ 2x ಸ್ಕ್ವೇರ್ ಪ್ಲಸ್ 3x ಮೈನಸ್ 7 ಈಸ್ ಈಕ್ವಲ್ ಟು 0 ಆ್ಯಂಡ್ ರೈಟ್ ದ ನೇಚರ್ ಆಫ್ ದ ರೂಟ್. ನೇಚರ್ನ ಹೇಳ್ಬೇಕು ನೀವು ಇಲ್ಲಿ. ಅದಕ್ಕೆ ಡಿಸ್ಕ್ರಿಮಿನೆಂಟ್ನ ಫೈಂಡ್ ಔಟ್ ಮಾಡೋಣ. 21 ಕ್ವಶನ್ ಅಲ್ಲೇ 6 ಕ್ವಶನ್ ಅದು. 2x ಸ್ಕ್ವೇರ್ 21 6 ಕ್ವಶನ್ ಇದು ಪ್ಲಸ್ 3x ಮೈನಸ್ 7. ಇಲ್ಲಿ ಎ ವ್ಯಾಲ್ಯೂ ಗೊತ್ತಾಗಿದೆ. ಎ ವ್ಯಾಲ್ಯೂ 2, ಬಿ ವ್ಯಾಲ್ಯೂ 3, ಸಿ ವ್ಯಾಲ್ಯೂ ಮೈನಸ್ 7. ಈಗ ಡಿಸ್ಕ್ರಿಮಿನೆಂಟ್ ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಡೆಲ್ಟಾ ಈಸ್ ಈಕ್ವಲ್ ಟು 3 ಸ್ಕ್ವೇರ್ ಮೈನಸ್ 4 ಇಂಟು 2 ಇಂಟು ಮೈನಸ್ 7. ಡೆಲ್ಟಾ ಈಸ್ ಈಕ್ವಲ್ ಟು 9 ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ 56. ಆಗುತ್ತೆ. ಡೆಲ್ಟಾ ಈಸ್ ಈಕ್ವಲ್ ಟು 65 ಗ್ರೇಟರ್ ದ್ಯಾನ್ 0. ಗ್ರೇಟರ್ ದ್ಯಾನ್ 0 ಅಂತ ಹೇಳಿದ್ರೆ ನೇಚರ್ ಏನಾಗುತ್ತೆ ಅಂದರೆ ನೇಚರ್ ಈಸ್ ರಿಯಲ್ ಆ್ಯಂಡ್ ಡಿಸ್ಟಿಕ್ಟ್. ರಿಯಲ್ ಆ್ಯಂಡ್ ಡಿಸ್ಟಿಕ್ಟ್ ಅಂತ ಹೇಳ್ತೀವಿ ನಾವು. ಇದಕ್ಕೆ ರಿಯಲ್ ಆ್ಯಂಡ್ ಡಿಸ್ಟಿಕ್ಟ್. ನೆಕ್ಸ್ಟ್ 22 ಕ್ವಶನ್ಗೆ ಬಂದರೆ ಹೇಳ್ತಾ ಇದ್ದಾನೆ. 22 ಕ್ವಶನ್. ಫೈಂಡ್ ದ HCF ಆಫ್ 135 ಆ್ಯಂಡ್ 75 ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕು. ಆದಮೇಲೆ LCM ಆಫ್ SCF, LCFಲ್ಲಿ ಫೈಂಡ್ ಔಟ್ ಮಾಡಿದಿರಲ್ಲ ಅದನ್ನು ತೊಗೊಂಡು 20 2 ನಂಬರ್ನ ತೊಗೊಂಡು ನಾವು LCMನ ಫೈಂಡ್ ಔಟ್ ಮಾಡಬೇಕು. ಈಗ ಫಸ್ಟ್ ನಾವು 135 ಮತ್ತು 75ಗೆ SCFನ ಫೈಂಡ್ ಔಟ್ ಮಾಡೋಣ. ಫಸ್ಟ್ 135 ಮತ್ತು 75ಗೆ HCFನ ಫೈಂಡ್ ಔಟ್ ಮಾಡ್ತಾಯಿನಿ. ಮೊದಲು 135 ಡಿವೈಡ್ ಮಾಡಿದ್ರೆ 3 45 ಬರುತ್ತೆ. 3 15 ಆಗುತ್ತೆ. 3 5 ಆಗುತ್ತೆ 5. ಇದನ್ನು ಕರೆಕ್ಟಾಗಿ ಬರೆದ್ರೆ 3 ಕ್ಯೂಬ್ ಇಂಟು 5. ನೆಕ್ಸ್ಟ್ 75 ತೊಗೊಂಡ್ರೆ 3 25 ಆಯಿತು. 5 ಮತ್ತು 5 ಹೊತ್ತು 5 ಬರುತ್ತೆ. 75 ಈಸ್ ಈಕ್ವಲ್ ಟು 3 ಇಂಟು 5 ಸ್ಕ್ವೇರ್ ಅಂತ ಆಗುತ್ತೆ. ಈಗ SCFನ ಬರಿತಾ ಇದ್ದೀನಿ ನಾನು. HCF ಈಸ್ ಕಾಮನ್ ಇರೋದು ಯಾವುದು 3, ಲೀಸ್ಟ್ ಕಾಮನ್ ಇರೋದು ಇಂಟು 5 15. SCF ಈಸ್ 15. ಏನು ಕೇಳಿದ್ದಾನೆ? SCF ಬಂದಿರೋಂಥ ಒಂದು ವ್ಯಾಲ್ಯೂ ಮತ್ತು ಅದ್ರ ಜೊತೆಗೆ 20 ವ್ಯಾಲ್ಯೂ ಹಾಕ್ಕೊಂಡು ಏನು ಮಾಡಬೇಕು ನೀವು LCMನ ಫೈಂಡ್ ಔಟ್ ಮಾಡಬೇಕು. LCM ಫೈಂಡ್ ಔಟ್ ಮಾಡೋಣ. 15 ಮತ್ತು 20ಗೆ ಏನು ಮಾಡ್ತಾಯಿದ್ದೀನಿ LCMನ ಫೈಂಡ್ ಔಟ್ ಮಾಡ್ತಾಯಿದ್ದೀನಿ ನಾನು.
ಓಕೆ 15 ಈಸ್ ಈಕ್ವಲ್ ಟು 3 5 ಇಸ್ ಓಕೆ 5 20 2 10 ಆಯಿತು ಮತ್ತು 2 5 ಆಯಿತು 5 ಓಕೆ ಎಲ್ ಸಿ ಎಮ್ ಎಷ್ಟು ಎರಡರಲ್ಲಿರೋಂಥದ್ದು 5 ಇದೆ ಮತ್ತು ಇನ್ನೆಲ್ಲ 3 ಇಂಟು 2 ಇಂಟು 2 ವ್ಯಾಲ್ಯೂ ಈಸ್ 60 ಎಲ್ ಸಿ ಎಮ್ ಎಷ್ಟು ಬಂತು 60 ಬಂತು ಅಂತೇಳಿದ್ರೆ 22 ಕ್ವಶನ್ಗೆ ಫಸ್ಟ್ ಇದಕ್ಕೆ ಆನ್ಸರು 15 ನೆಕ್ಸ್ಟು ಸೆಕೆಂಡ್ ಒನ್ ಆನ್ಸರ್ ಈಸ್ 60 ಅಂತ ಹೇಳ್ತೀವಿ ನಾವು 23 ಕ್ವಶನ್ಗೆ ನಾವು ಬರೋಣ ಚೆನ್ನಾಗಿದೆ ಕ್ವಶನ್ನು ಎ x5 and b coordinates 2y are the coordinates of the endpoints of the diameter AB of a circle with the center P coordinates 4 3. Find the value of x and y. Also find the length of the diameter of the circle. ನೋಡೋಣ ಇದು ಯಾವ ರೀತಿ ಇದೆ ಅಂತ ನಾವು ನೋಡೋಣ. ಅಂದರೆ ಫಿಗರ್ ಹಾಕಂದ್ರೆ ನಿಮಗೊಂದು ಪಿಕ್ಚರಲ್ಲಿ ನೀಟ್ ಡೀಟೇಲಾಗಿ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ನಾನು. ಒಂದು ಫಿಗರ್ ಹಾಕೋಣ, ಸರ್ಕಲ್ ಫಿಗರ್ ಹಾಕ್ತಾಯಿದ್ದೀನಿ ನಾನು. ಇದು 23 ಕ್ವಶನ್ ನಂಬರ್. ಸರ್ಕಲ್ನ ಡ್ರಾ ಮಾಡಿದೆ. ಸೆಂಟರ್ದು ಕೊಟ್ಟಿದ್ದಾನೆ. ಪಿ ವ್ಯಾಲ್ಯೂ ಎಷ್ಟು 4 3 ಅಂತ ಹೇಳಿ. ನೆಕ್ಸ್ಟ್ ಒಂದು ಡಯಾಮೀಟರ್ನ ಡ್ರಾ ಮಾಡಿದೆ ನಾನು. ಒಂದು ಎ, ಇನ್ನೊಂದು ಬಿ. ಎ ಕೋಆರ್ಡಿನೇಟ್ಸ್ ಎಕ್ಸ್ 5, ಬಿ ಕೋಆರ್ಡಿನೇಟ್ಸ್ 2y ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಈಸಿ ನನಗೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡೋಣ. ಪಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು x1 ಪ್ಲಸ್ x2 ಡಿವೈಡೆಡ್ ಬೈ 2. ನೆಕ್ಸ್ಟ್ y1 ಪ್ಲಸ್ y2 ಡಿವೈಡೆಡ್ ಬೈ 2. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾಯಿದ್ದೀನಿ. ಎಕ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 4 ಡೈರೆಕ್ಟಾಗಿ ನಾನು ತೊಗೋತಾ ಇದ್ದೀನಿ. 4 ಇಸ್ ಈಕ್ವಲ್ ಟು x1 ಅಂದರೆ x ಆಗಿರುತ್ತೆ, x2 ಅಂದರೆ 2 ಆಗಿರುತ್ತೆ ಡಿವೈಡ್ ಬೈ 2, y ವ್ಯಾಲ್ಯೂ ಎಷ್ಟಿದೆ 3 ಇದೆ ಇಲ್ಲಿ. 3 ಇಸ್ ಈಕ್ವಲ್ ಟು y1ಗೆ 5 ಇದೆ ಪ್ಲಸ್ y2ಗೆ y ಇದೆ ಡಿವೈಡ್ ಬೈ 2. ನೆಕ್ಸ್ಟ್ ನೋಡಿದ್ರೆ ಅಲ್ಲಿ 4 2 6 ಆಗುತ್ತೆ ಅಲ್ಲಿ. 4 2 8 ಇಸ್ ಈಕ್ವಲ್ ಟು x ಪ್ಲಸ್ 2. 3 2 6 ಇಸ್ ಈಕ್ವಲ್ ಟು 5 ಪ್ಲಸ್ y. x ಇಸ್ ಈಕ್ವಲ್ ಟು 6 ಅಂತ ಆಗುತ್ತೆ ಆನ್ಸರು. y ಇಸ್ ಈಕ್ವಲ್ ಟು 1 ಅಂತ ಆಗುತ್ತೆ. ನನಗೆ ಎಕ್ಸ್ ವ್ಯಾಲ್ಯೂ ಗೊತ್ತಾಯಿತು, ವೈ ವ್ಯಾಲ್ಯೂ ಗೊತ್ತಾಯಿತು, 6 ಮತ್ತು y. ಆ ಪಾಯಿಂಟ್ಗಳನ್ನ ನೀಟಾಗಿ ಬರೆಯೋಣ. ಎ ಪಾಯಿಂಟ್ ಈಸ್ 6 ಮತ್ತು 5. ಬಿ ಪಾಯಿಂಟು 2 1 ಅಂತ ಬರುತ್ತೆ. ಅವನೇನು ಕೇಳಿದ್ದಾನೆ, ಇವೆರಡರದ್ದು ಡಿಸ್ಟೆನ್ಸ್ ಫಾರ್ಮನ್ನ ಯೂಸ್ ಮಾಡಬೇಕಾಗುತ್ತೆ. ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಈ ಫಾರ್ಮುಲಾನ ನಾನು ಮಾಡ್ತಾಯಿದ್ದೀನಿ, ಯೂಸ್ ಮಾಡ್ತಾಯಿದ್ದೀನಿ. ಆಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x2 ಈಸ್ 2 ಮೈನಸ್ x1 ಈಸ್ 6 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದರೆ 1 ಮೈನಸ್ y1 ಅಂದರೆ 5 ಹೋಲ್ ಸ್ಕ್ವೇರ್. ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 6ಅಲ್ಲಿ 2 ಹೋದರೆ -4 ಹೋಲ್ ಸ್ಕ್ವೇರ್ ಪ್ಲಸ್ -4 ಹೋಲ್ ಸ್ಕ್ವೇರ್. ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 4 4 16 ಪ್ಲಸ್ 16. ಡಿ ಈಸ್ ಈಕ್ವಲ್ ಟು ನಾನು ಮಾಡ್ತೀನಿ 2 32. ಡಿ ಈಸ್ ಈಕ್ವಲ್ ಟು 16 ಇಂಟು 2. ಡಿ ಈಸ್ ಈಕ್ವಲ್ ಟು ತೊಗೊಂಡ್ರೆ ಸ್ಕ್ವೇರ್ ರೂಟ್ ಆಫ್ 4 ಆಗುತ್ತೆ. ಇದು 4 ರೂಟ್ 2 ಯೂನಿಟ್. ಇದು ಡಿಸ್ಟೆನ್ಸ್, ಯಾವುದ್ರದ್ದು ಎ ಬಿಯ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಇದು ಎಕ್ಸ್ ವ್ಯಾಲ್ಯೂ,
6, y ವ್ಯಾಲ್ಯೂ 1. ಡಿಸ್ಟೆನ್ಸ್ ಎ ಬಿಯ ಡಿಸ್ಟೆನ್ಸ್ ಎ ಬಿ ಈಸ್ ಈಕ್ವಲ್ ಟು 4√2 ಅಂತ ಹೇಳ್ತೀವಿ. ಈಗ 24 ಕ್ವಶನ್ನ ನೋಡೋಣ. ಎ ಬಿ ಇಸ್ ಎ ಟ್ಯಾಂಜೆಂಟ್. ಎ ಬಿನ ಟ್ಯಾಂಜೆಂಟ್ ಅಂತ ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಟು ದ ಸರ್ಕಲ್ ವಿತ್ ಸೆಂಟರ್ ಓ ಇದೆ. ಎ ಇಸ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಲ್ಲಿ 90 ಡಿಗ್ರಿ ಫಾರ್ಮ್ ಆಗುತ್ತೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಲ್ಲಿ. ನೆಕ್ಸ್ಟು ಓ ಎ ಬಿ 40 ಡಿಗ್ರಿ ಅವನು ಕರೆಕ್ಟಾಗಿ ಕೊಟ್ಟಿದ್ದಾನೆ, ಅಲ್ಲಿ ಫಿಗರಲ್ಲೇ ಇದೆ. ದೆನ್ ಪ್ರೂವ್ ದಟ್ ಟ್ರಯಾಂಗಲ್ ಎ ಒ ಬಿ ಈಸ್ ಆ್ಯನ್ ಐಸೋಸೆಲರ್ ಟ್ರಯಾಂಗಲ್. ಐಸೋಸೆಲರ್ ಟ್ರಯಾಂಗಲ್ 2 ಸೈಡ್ಸ್ ಈಕ್ವಲ್ ಇರಬೇಕು ಅಲ್ಲಿ. ಓಕೆ, ನಾವು ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ ನೋಡೋಣ. ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಈಸ್ ಈಕ್ವಲ್ ಟು 180 ಡಿಗ್ರಿ. 90ಗೆ 45 ಮತ್ತು ಜಸ್ಟ್ 45 ಆ್ಯಡ್ ಮಾಡಿದ್ರೆ 90 ಏನಾಯಿತು? 2 ಆ್ಯಂಗಲ್ಸ್ ಈಕ್ವಲ್ ಆಯಿತು. 2 ಆ್ಯಂಗಲ್ಸ್ ಈಕ್ವಲ್ ಆದರೆ ಅದರ ಆಪೋಸಿಟ್ ಸೈಡ್ಸ್ ಯಾವಾಗಲೂ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಅಂದರೆ ಎ ಬಿ ಮತ್ತು ಓ ಎ ಎರಡು ಸಹ ಏನಾಗಿದೆ? ಈಕ್ವಲ್. ಎರಡು ಸೈಡ್ ಈಕ್ವಲ್ ಆಯಿತು ಅಂತ ಹೇಳಿದ್ದು ಐಸೋಸೆಲರ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಪ್ರೂವ್ ಆಗೋಯ್ತು. ನೆಕ್ಸ್ಟು ಅವ್ನಿಗೆ ಹೇಳಿದ್ದಾನೆ ಓ ಬಿ ಕೊಟ್ಟಿದ್ದಾನೆ. ಓ ಬಿ ಎಷ್ಟಿದೆ? 5√2 ಇದೆ ಓ ಬಿದು ವ್ಯಾಲ್ಯೂ. ಅವನೇನು ಕೇಳಿದ್ದಾನೆ? ಓ ಎನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ. ಅಂದರೆ ರೇಡಿಯಸ್ನ ಫೈಂಡ್ ಔಟ್ ಮಾಡಬೇಕು ಅಲ್ಲಿ. ನಾನೇನು ಮಾಡ್ತೀನಿ? ಓ ಆ್ಯಂಗಲ್ನ ಕನ್ಸಿಡರ್ ಮಾಡ್ತೀನಿ ನಾನು. ಅದಕ್ಕೆ ಕಾಸ್ ಅಂತ ತೊಗೋತೀನಿ. ಕಾಸ್ ತೊಗೊಂಡ್ರೆ ಇಲ್ಲಿಗೆ ಇದು ಅಡ್ಜಸ್ಟೆಂಟ್ ಆಗುತ್ತೆ, ಇದು ಹೈಪಾಟೆನಸ್ ಆಗುತ್ತೆ. ಆಗ ಕಾಸ್ 45 ಡಿಗ್ರಿ ಈಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪಾಟೆನಸ್ ಆಗುತ್ತೆ. ಕಾಸ್ 45ಗೆ 1/√2. ಅಡ್ಜಸೆಂಟಿನ ಫೈಂಡ್ ಔಟ್ ಮಾಡಬೇಕಾದ್ದು ಏನದು? ರೇಡಿಯಸ್ ಓ ಎ ಡಿವೈಡೆಡ್ ಬೈ ಅವನು ಹೈಪಾಟೆನಸ್ ಕೊಟ್ಟಿದ್ದಾನೆ. ಓ ಬಿ ಇಸ್ ದ ಹೈಪಾಟೆನಸ್ 5√2. ನೆಕ್ಸ್ಟು ಈ ಕಡೆ ತೊಗೊಂಡ್ರೆ 5√2 ಡಿವೈಡೆಡ್ ಬೈ √2 ಇಸ್ ಈಕ್ವಲ್ ಟು ಓ ಎ. √2 ಗೆಟ್ಸ್ ಕ್ಯಾನ್ಸಲ್. ಓ ಎ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. ರೇಡಿಯಸ್ ಎಷ್ಟು ಬಂತು? ನನಗೆ 5 ಸೆಂಟಿಮೀಟರ್ ಬಂದಿದೆ. ನೆಕ್ಸ್ಟ್ ಇನ್ನು 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ವೀಡಿಯೋಸ್ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಎಲ್ಲರಿಗೂ ಈ ವಿಡಿಯೋ ಇನ್ನೊಂದು ಬಾರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.